ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಯಶವಂತಪುರಿಂದ ಬಾದಾಮಿಗೆ ಹೋಗ್ತಾ ಇದ್ದೀವಿ ಟ್ರೈನ್ ಮುಖಾಂತರ. ಯಾಕೆ ಅಂದರೆ ಡೈರೆಕ್ಟ್ ಟ್ರೈನ್ ಇದೆ. ಎರಡು ಟ್ರೈನ್ ಇದೆ ಅನ್ಸುತ್ತೆ ಡೈರೆಕ್ಟ್ ಬಾದಾಮಿಗೆ. ಒಂದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್, ಅದು 7:15ಗೆ ಯಶವಂತಪುರ ಬಿಡುತ್ತೆ, ಅಲ್ಲಿ ಬೆಳಗ್ಗೆ 5:15ಗೆ ಹೋಗುತ್ತೆ. ಬಟ್ ನಾವು ಹೋಗ್ತಾ ಇರೋದು ಬಿಜಾಪುರ ಎಕ್ಸ್ಪ್ರೆಸ್, ಇದು 9:15ಗೆ ಯಶವಂತಪುರ ಬಿಡುತ್ತೆ, ಬೆಳಗ್ಗೆ 8:15ಗೆ ಬಾದಾಮಿನ ರೀಚ್ ಆಗುತ್ತೆ. ಸೊ ಬಾದಾಮಿಗೆ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ಟ್ರೈನ್ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಕಾರ್ ಮಾಡ್ಕೊಂಡು ಹೋಗಿದ್ವಿ, ಜಸ್ಟ್ ಫಾರ್ ವಿಸಿಟ್ ಪರ್ಪಸ್ ಅಷ್ಟೇ, ಟೂರಿಸ್ಟ್ ಪ್ಲೇಸ್ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೇ ಅಲ್ಲೇ ನಮ್ಮ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ನಮ್ಮಮ್ಮ ಚಪಾತಿ ಮಾಡಿದರು, ಚಟ್ನಿ ಮಾಡಿದರು, ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿದರು. ಎಲ್ಲ ಸಖತ್ತಾಗಿತ್ತು. ಟ್ರೈನಲ್ಲಿ ಊಟ ಮಾಡ್ಕೊಂಡು ಹೋಗೋದೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಡಿಫ್ರೆಂಟ್ ವೈಬ್ ಅನ್ಬೋದು. ಯಾಕಂದರೆ ಎವ್ರಿ ಟೈಮ್ ಮನೆಯಲ್ಲೇ ಮಾಡ್ತಾ ಇರ್ತೀವಿ, ಬಟ್ ಆನ್ ದಿ ವೇ ಹೋಗ್ತಾ ಟ್ರೈನಲ್ಲಿ ಮಾಡ್ಕೊಂಡು ಹೋಗೋದಿರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಹಂಗೆ ಅಲ್ಲಿ ಹೋಗ್ತಾನೆ ನಮ್ಮ ಮಗನ ನಿದ್ದೆ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವನು ಮನೇಲೇ ಮಲಗೋದು ಕಷ್ಟ, ಆದರೆ ಟ್ರೈನಲ್ಲಿ ಹೆಂಗೆ ಮಲಗಿಸೋದು ಅಂದ್ಬಿಟ್ಟು ನಮ್ಮಮ್ಮ ಒಂದು ಐಡಿಯಾ ಮಾಡಿ ಅಲ್ಲೇ ತೊಟ್ಲು ಕಟ್ಟಿ ಅಲ್ಲೇ ಅವ್ನಿಗೆ ಆಟಾಡಿ ಮಲಗಿಸೋದಕ್ಕೆ ಟ್ರೈ ಮಾಡ್ತಾಯಿದ್ರು. ತುಂಬ ಹೊತ್ತಾದ್ಮೇಲೆ ಮಲ್ಕೊಂಡ. ಆದರೂ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂದರೂ ಸ್ವಲ್ಪ ತುಂಬ ರಿಸ್ಕು, ಮತ್ತು ತುಂಬಾ ಅವ್ರಿಗೆ ಸ್ವಲ್ಪ ಕಂಫರ್ಟ್ ಆಗಿಲ್ಲ ಅಂದ್ರೂ ತುಂಬಾ ಕಿರಿಕಿರಿ ಮಾಡ್ತಾರೆ. ಸೊ ನಮಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಬಾದಾಮಿಗೆ ಹೋಗಿ ಬಂದಿದ್ದು. ಬಾದಾಮಿಗೆ ಹೊರಟಿರೋ ರೀಸನ್ ಬಂದ್ಬಿಟ್ಟು ನಮ್ಮ ತಂಗಿ ಮದುವೆ, ನಮ್ಮ ಚಿಕ್ಕಪ್ಪನ ಮಗಳದು. ಸೊ ಲಾಸ್ಟ್ ಟೈಮ್ ಫೆಬ್ರವರಿನಲ್ಲಿ ಹೋಗಿದ್ವಿ, ಬಟ್ ದಿಸ್ ಟೈಮ್ ಏಪ್ರಿಲಲ್ಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಮೇ ಮಂತು. ಸೊ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಸೊ ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲೀನಾಗಿ ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಬಾದಾಮಿ. ಸನ್ರೈಸ್ ಎಲ್ಲ ನೋಡಿಕೊಂಡು ಹೊರಟ್ವಿ. ಆಲ್ಮೋಸ್ಟ್ ರೀಚ್ ಆಗೋಷ್ಟರಲ್ಲಿ 8:30 ಆಗಿತ್ತು. ಅಲ್ಲೋಗಿ ಅಲ್ಲಿಂದ ಆಟೋನ ಬುಕ್ ಮಾಡಿದ್ವಿ. ಆಟೋ ಬುಕ್ ಮಾಡಿಕೊಂಡು ಅಲ್ಲಿ ಆಟೋದವರು ಸಿಕ್ಕಾಪಟ್ಟೆ ರೇಟು. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 5 ಜನಕ್ಕೆ 200 ರೂಪಾಯಿ ತೊಗೊಂಡ್ರು ವಿತ್ ಲಗೇಜ್ ಎಲ್ಲ. ಹೋಟೆಲ್ಗೆ ಮೊದಲೇ ಬುಕ್ ಮಾಡಿದೆ booking.com ಹೋಟೆಲ್ನ. ಸೊ ಹೋಟೆಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಫ್ರೆಂಡ್ಸ್. ನೀವೇನಾದರೂ ಮುಂಚೆ ಬುಕ್ ಮಾಡೋಂಗಿದ್ರೆ ಸ್ವಲ್ಪ ನೋಡ್ಕೊಂಡು ಬುಕ್ ಮಾಡಿ. ಯಾಕಂದ್ರೆ ನಾನು ಬುಕ್ ಮಾಡಿದ್ದು ಗೌರ್ಮೆಂಟ್ KSTTC ಅವ್ರದ್ದು ಮಯೂರ ಹೋಟೆಲ್ ಅಂತ. ಸೊ ಅದು ಪರವಾಗಿಲ್ಲ. ನಾರ್ಮಲ್ ಹೋಟೆಲ್ 2000 ಇದ್ದರೆ AC ಹೋಟೆಲೆಲ್ಲ 3000 ಇರುತ್ತೆ. ಬಟ್ ಬೇರೆ ಕಡೆ ಎಲ್ಲ ನಿಮಗೆ ರೆಸಾರ್ಟ್ಸ್ಗಳೇ ಜಾಸ್ತಿ ಇರೋದು. ಬಾದಾಮಿಯಲ್ಲಿ 7,000 8,000 ಪರ್ ಪರ್ಸನ್ನು ತೊಗೊಂತಾರೆ. ಸೊ ನೋಡ್ಕೊಂಡು ಬುಕ್ ಮಾಡಿ. ಫಸ್ಟ್ ರೀಚ್ ಆಗಿದೆ ಬನಶಂಕರಿಗೆ. ಟ್ರೈನಿಗೆ ಬಂದ್ವಿ ಡೈರೆಕ್ಟು. ಬೆಂಗಳೂರಿಂದ ಯಶವಂತಪುರಿಂದ ಟ್ರೈನಿಗೆ ಬಂದಿದ್ದು. ಯಾವುದದು ಬಿಜಾಪುರ ಎಕ್ಸ್ಪ್ರೆಸ್. ದೊಡ್ಡ ಕಲ್ಯಾಣಿ ಇದೆ ನೋಡಿ, ಬನಶಂಕರಿ. ಬಾದಾಮಿ ಪ್ಲೇಸಲ್ಲಿ ಬನಶಂಕರಿ ದೇವಸ್ಥಾನ ಫೇಮಸ್, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಬನಶಂಕರಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಬಾದಾಮಿ ಕೇವ್ಸ್, ಮೇನ್ ಬಸ್ತಿ ಅಂತ ಕರೀತಾರೆ. ತುಂಬ ಡಿಸ್ಟರ್ಬೆನ್ಸ್ ಇದೆ, ಮಾತಾಡೋದು ಕೇಳಿಸ್ತಲ್ಲ ಅನಿಸುತ್ತೆ. ಅಲ್ಲಿಂದ ಭೂತನಾಥ ಟೆಂಪಲ್ಲು, ಅಗಸ್ತ್ಯ ಲೇಕು, ಅವೆಲ್ಲ ನೋಡೋಣ. ಫಸ್ಟು ಬಾದಾಮಿ ಬನಶಂಕರಿ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಹೋಗೋದು. ಕಾಣಿಸ್ತಿದೆಯಲ್ಲ, ಇಲ್ಲಿದೆಯಲ್ಲ, ಇದೇ ದೇವಸ್ಥಾನ, ಚಿಕ್ಕ ದೇವಸ್ಥಾನ. ಇದೇ ದೇವಸ್ಥಾನದ ದ್ವಾರಬಾಗ್ಲು. ಬನಶಂಕರಿ ತುಂಬ ಪವರ್ಫುಲ್ ದೇವಸ್ಥಾನ. ಲಾಸ್ಟ್ ಟೈಮ್ ಬಂದಿದ್ವಿ, ಬಟ್ ದರ್ಶನ ಮಾಡೋಕ್ಕಾಗಿರಲಿಲ್ಲ, ತುಂಬ ರಶ್ ಇತ್ತು. ಯಾಕಂದರೆ ಶುಕ್ರವಾರ ಬಂದಿದ್ವಿ ಲಾಸ್ಟ್ ಟೈಮು. ಬಟ್ ಅದೇ ಇವಾಗ ಶನಿವಾರ ಮೋಸ್ಟ್ಲಿ ಫ್ರೀ ಇರುತ್ತೆ ಅಂದ್ಕೊತಿದ್ದೀನಿ. ನೋಡೋಣ. ಬಿಸಿಲಿದೆ ಗೈಸ್. ಜಾತ್ರೆ ಟೈಮಲ್ಲಿ ಬಂದಿದ್ವಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಇತ್ತು. ಈ ಸತಿ ಅಷ್ಟು ಪರವಾಗಿಲ್ಲ. 250 ರೂಪಾಯಿ ಟಿಕೆಟ್ ತೊಗೊಂಡಿದ್ರು ಅಥವಾ ಇಲ್ಲಿ ಬಾ. ಇಲ್ಲ ಬಿಟ್ಟಾನು, ನಿದ್ದೆಗಣಲ್ಲ. ಬನಶಂಕರಿ ದರ್ಶನ ಆಯಿತು. ಇವಾಗ ಅನ್ನದಾಸೋಹಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹೆಂಗಿತ್ತು ದರ್ಶನ ಹೇಳಿ, ನೋಡಿ ಮಾತಾಡು. ಸೂಪರ್. ಯಾವಾಗ ಬಂದಿದ್ರಿ ಮೊದಲು? ನಾವು ಮೊದಲು ಬಂದಿಲ್ಲ, ಇದೇ ಫಸ್ಟ್ ಟೈಮ್. ತುಂಬ ಚಿಕ್ಕವರಿದ್ದಾಗ ಬಂದಿದ್ರಂತ, ನೆನಪಿಲ್ವ? ಅದು ನೆನಪು ಅಂದರೆ ಇಲ್ಲಿ ಕರ್ಕೊಂಬಂದು ತೋರಿಸಿಲ್ಲ ಅವರು, ನೆನಪಿಲ್ಲ. ಆ ಗುಹೆ ಒಂದು ನೆನಪೈತೆ ಅಷ್ಟೇ. ಇವಾಗ ಇಲ್ಲಿ ಅನ್ನದಾಸೋಹ ವೇಟ್ ಮಾಡ್ತಾ ಇದ್ದೀವಿ. ಪ್ರತಿದಿನ 12:30 2:30ವರೆಗೂ ಇರುತ್ತಂತೆ. ಇವಾಗ 12 ಗಂಟೆ ಆಗಿದೆ ಟೈಮು. ಇನ್ನು ಅರ್ಧ ಗಂಟೆ ವೆಯ್ಟ್ ಮಾಡಿ ದಾಸೋಹ ಮುಗಿಸ್ಕೊಂಡು ಮೇನ ಬಸ್ತಿ ಅಂದರೆ
ಬಾದಾಮಿ ಕೇವ್ಸು, ಅಗಸ್ತ್ಯ ಲೇಕು ಮತ್ತು ಭೂತನಾಥ ಟೆಂಪಲ್ ಅಲ್ಲಿಗೆ ಹೋಗ್ತೀವಿ. ಮಧ್ಯಾಹ್ನ ಪೀಕ್ 12 ಗಂಟೆ, ಇವಾಗ ಇಲ್ಲಿ ಬಿಡೋಷ್ಟರಲ್ಲಿ 1 ಗಂಟೆ ಆಗುತ್ತೆ. ಇವೇ ಬಿಸಿಲಿದೆ, ಆಟೋವಾಗ ಹತ್ತಬೇಕು ಮೋಸ್ಟ್ಲಿ. ಅಲ್ಲಿ ಹೋದಾಗ ಸಿಗೋಣ ಗೈಸ್, ಬಾಯ್. ನೋಡಿ ಹಿಂಗೆ ಕೂತಿದ್ದಾರೆ, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಥರನೇ. ದರ್ಶನ ಆಗಿ ದಾಸೋಹ ಆಗಿ ಇವಾಗ ಆಟೋ ಹತ್ರ ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲಿದೆ ಅಂದರೆ ಚಪ್ಪಲಿ ಇಲ್ಲದೆ ಒಂದು ಸ್ಟೆಪ್ಪು ನಡೆಯೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಆಟೋ ಹತ್ರ ಹೋದ್ಮೇಲೆ ಮತ್ತು ಅಲ್ಲಿಂದ ಬಾದಾಮಿ ಕೇವ್ಸ್, ಭೂತನಾಥ ಟೆಂಪಲ್, ಅಗಸ್ತ್ಯ ಲೇಕ್ ಅಲ್ಲಿಗೆ ಹೋಗೋದು. ಸಿಯೋ ಶನಿವಾರ ಅಂತ ಸ್ವಲ್ಪ ರಶ್ ಕಮ್ಮಿ ಇದೆ. ಲಾಸ್ಟ್ ಟೈಮು ಫ್ರೈಡೇ ಬಂದಿದ್ವಿ, ಒಂಚೂರು ನಿಂದ್ರೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ವಾಪಸ್ ಹೋಗ್ಬಿಟ್ಟಿದ್ವಿ. ಯೂಶ್ವಲಿ ಶುಕ್ರವಾರ ಮಂಗಳವಾರ ತುಂಬ ರಶ್ ಇರುತ್ತೆ, ಸೊ ಮಿಕ್ಕಿದ ದಿನ ಸ್ವಲ್ಪ ಪರವಾಗಿಲ್ಲ. ಮತ್ತು ದಾಸೋಹ ಎವ್ರಿಡೇ ಇರುತ್ತೆ 12:30 to 2:30. ಮತ್ತು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ದಾಸೋಹ ಅನ್ನ ಹಾಕ್ತಾರೆ, ಆದರೆ ಯಾರೂ ಊಟ ಮಾಡೋಂಗಿಲ್ಲ. ಅವರು ಮಂತ್ರ ಹೇಳ್ತಾರೆ, ಮಂತ್ರ ಹೇಳಿ ಮುಗಿಸಿದ್ಮೇಲೆ ಆಮೇಲೆ ಅವರೇ ಹೇಳ್ತಾರೆ ಊಟ ಮಾಡೋದಕ್ಕೆ. ಅಲ್ಲಿವರೆಗೂ ಎಲ್ಲರೂ ಹಾಗೇ ಇರೋದಕ್ಕೆ ಹೇಳ್ತಾರೆ, ಊಟ ಮಾಡಬಾರ್ದು ಅಂತ. ಅದೊಂದು ಒಂಥರ ಹೊಸ ಥರ ಇತ್ತು, ಚೆನ್ನಾಗಿತ್ತು. ಅವನ್ನ ಎಳ್ನೀರು ಎಷ್ಟು ಅಂತ, ಎಳ್ನೀರು ಕುಡಿಯೋಣ. ಬಂದಾಗ ನಮ್ಮ ದೊಡ್ಡಪ್ಪ ಅವ್ರ ಜೊತೆ ಬಂದಾಗ ಇಲ್ಲಿ ಮಯೂರ ಹೋಟೆಲಲ್ಲಿ ನಾಷ್ಟ ಮಾಡಿದ್ವಿ. ಇನ್ನು ಅಲ್ಲೇ ಇದೆ, ಅದೇ ಪ್ಲೇಸಲ್ಲಿ ಕೂತ್ಕೊಂಡು ಅಲ್ಲಿ ಊಟ ಮಾಡಿ ಅಲ್ಲಿ ಚಹಾ ಕುಡಿದು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ವಿ ಬೆಳಗ್ಗೆನೇ. ಎಳ್ನೀರು 50 ರೂಪಾಯಿ ಅಂತೆ ಒಂದು ಎಳ್ನೀರು. ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಆಪೋಸಿಟಲ್ಲಿ ಇದ್ದೀವಿ. ಅಲ್ಲಿ ಕಾಣಿಸ್ತಾ ಇರೋದು, ಬೆಟ್ಟ ಥರ ಕಾಣಿಸ್ತಾ ಇರೋದು ಬಾದಾಮಿ ಕೇವ್ಸ್, ಮೇನ್ ಬಸ್ತಿ ಅಂತ ಹೇಳ್ತಾರೆ. ಸೊ ಅಲ್ಲಿದ್ವಿ. ಇವಾಗ ಅದು ಆಪೋಸಿಟ್, ಈ ಮಧ್ಯದಲ್ಲಿರೋದು ಅಗಸ್ತ್ಯ ಲೇಕ್. ಇಲ್ಲಿದೆಯಲ್ಲ ಈ ದೇವಸ್ಥಾನನೇ ಭೂತನಾಥ ದೇವಸ್ಥಾನ. ಭೂತನಾಥ ದೇವಸ್ಥಾನ ಇದು ಇಲ್ಲಿರೋದು. ಇದೆ 2ನೇ ಸತಿ ಬರ್ತಾ ಇದ್ದೀವಿ ಇಲ್ಲಿ ಬಾದಾಮಿಗೆ. ಈ ಕಡೆ ಬಂದಿರಲಿಲ್ಲ, ಭೂತನಾಥ ದೇವಸ್ಥಾನದ ಕಡೆ ಬಂದಿರಲಿಲ್ಲ, ಬಟ್ ಅಲ್ಲಿ ಹೋಗಿದ್ವಿ. ಬಾದಾಮಿ ಕೇವ್ಸ್ ಆಪೋಸಿಟ್ ಈ ಅಗಸ್ತ್ಯ ಲೇಕ್ ಇದೆಯಲ್ಲ ಮಧ್ಯದಲ್ಲಿ, ಅದ್ರ ಆಪೋಸಿಟ್ ಇದೆ. ಅಲ್ಲೊಂದು ಗುಹೆ ಇದೆ, ಗುಹೆ ಹತ್ರ ಹೋಗೋಣ. ಲಾಸ್ಟ್ ಟೈಮ್ ಮಹಾಬಲೇಶ್ವರ ಈ ಕಡೆ ಎಲ್ಲ ಹೋದಾಗ ಇದರಷ್ಟೇನು ನನಗೇನು ಇಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಬಟ್ ಆದರೆ ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂದರೆ, ಬರೀ ಪಾರ್ಕಿಂಗ್ ಫೀಸೇ 95 ರೂಪಾಯಿ ತೊಗೊತಾರೆ. ಕರ್ನಾಟಕದಲ್ಲಿ ಎಲ್ಲೋ ಅಷ್ಟೊಂದು ಪ್ರೈಸ್ ಇಲ್ಲ. ಅಮ್ಮಮ್ಮ ಅಂದರೆ 30 ರೂಪಾಯಿ 40 ರೂಪಾಯಿ, ಮ್ಯಾಕ್ಸಿಮಮ್ ಅಂದರೆ ಒಂದು 50 ರೂಪಾಯಿ ಇರುತ್ತೆ ಅಷ್ಟೇ. ಆದರೆ ಅಲ್ಲಿ ಮಿನಿಮಮ್ಮೇ 95 ರೂಪಾಯಿ 85 ರೂಪಾಯಿಂದನೇ ಸ್ಟಾರ್ಟ್. ಅದಲ್ಲದೆ ಆಟೋದವರು ಅಷ್ಟೇ, ಒಂದು 500 ರೂಪಾಯಿ ಇಲ್ಲದೆ ಬರೋದೇ ಇಲ್ಲ, 500-600 ರೂಪಾಯಿ ಇಲ್ಲದೆ ಬರೋದೇ ಇಲ್ಲ ಎಲ್ಗೂ.
ಇಲ್ಲದ ಒಂಥರ ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲಿ ಪ್ಲೇಸಸ್. ಇಲ್ಲಿ ನೋಡಿ ಹೇಗಿದೆ, ಎಷ್ಟು ಸಕ್ಕತ್ತಾಗಿದೆ. ಕೆರೆ ದಂಡೆ ಮೇಲೆ ಹೇಗಿದೆ ಭೂತನಾಥ ದೇವಸ್ಥಾನ. ಇದು ಅಗಸ್ತ್ಯ ಲೇಕ್, ಆ ಕಡೆ ಇರೋದು ಬಾದಾಮಿ ಕೇವ್ಸ್. ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಬಿಸಿಲು ಈ ಟೈಮಲ್ಲಿ ಬರಬಾರ್ದು. ಬರೋಂಗಿದ್ರೆ ಫೆಬ್ ಒಳಗಡೆ ಬರಬೇಕು. ಜನವರಿ ಒಳಗಡೆ ಬರಬೇಕು. ಯಾರೇ ಪ್ಲ್ಯಾನ್ ಮಾಡೋಂಗಿದ್ರೆ ಜನವರಿ ಒಳಗಡೆ ಪ್ಲ್ಯಾನ್ ಮಾಡಿ. ಬಟ್ಟೆ ನೋಡಿ ಹೆಂಗೆ ಹೋಗಿತ್ತವ್ರೆ ಹುಡುಗರು, ಈಸು ಅಲ್ಲೇ ಹೊಡಿತವ್ರೆ, ಬಟ್ಟೆ ಅಲ್ಲೇ ಹೋಗಿತ್ತವ್ರೆ. ಭಯಂಕರ ಬಿಸಿಲಿದೆ. ಬೆಂಗಳೂರಲ್ಲೇ ಹಿಂಗಿದೆ, ಮತ್ತು ಇಲ್ಲಿನ ಹೆಂಗೆ 45 ಡಿಗ್ರಿ ಮೇಲೆ ಇದೆ ಇಲ್ಲಿ ಬಿಸಿಲು. ಭೂತನಾಥ ಟೆಂಪಲ್ಗೆ ಹೋಗಿ ಇವಾಗ ಗುಹೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಗುಹೆ. ಎಲ್ಲ ಕಾರ್ವಿಂಗ್ಸ್ ಇದೆ ನೋಡಿ. ಮಂಡ್ಯ ಕೇವ್ ಅಂತ ಬಂದ್ವಿ, ಬಟ್ ಕೇವ್ ಇಲ್ಲ ಇಲ್ಲಿ. ಬಿಂದು ಮಡಿಯ ನೋಟು ಬಂದು ಕೈಯ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲೇ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಮೆರೆದು